ಫೈನ್ ಸರ್. ಹಾಗಿದ್ರೆ ಈ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು, ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು? ನಿಯಮ ಸಡಿಲಿಕೆ ಮಾಡೋಕ್ಕಾಗಲ್ಲಪ್ಪ, ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದ್ರೆ ರೈತರು ಈಗಾಗಲೇ ಕಂಗಾಲಾಗಿದ್ದಾರೆ. ಈಗ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯನ್ನು ನೋಡಿದಾಗ ನಮಗೆ ಯಾವುದೇ ವಿಪತ್ತುಗಳು ಸಂಭವಿಸಿದಾಗ ಏನು ರಾಜ್ಯ ಸರ್ಕಾರದ್ದೇ ಅದು ವರ್ಕು ಆ್ಯಕ್ಚುಲಿ. ಈಗ ಯಾವುದೇ ವಿಪತ್ತುಗಳ ನಿರ್ವಹಣೆ ಬಂದಾಗ ಆಯಾ ರಾಜ್ಯ ಸರ್ಕಾರಗಳು ನೋಡ್ಕೊಬೇಕಾಗ್ತದೆ. ಆದರೆ ನಮ್ಮಿಂದ ಯಾವಾಗ ಅದನ್ನು ನೀಗ್ಸೋಕ್ಕಾಗೋದಿಲ್ವೋ ಅಂಥ ಟೈಮಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಬೇಕು. ಬಟ್ ಓವರಾಲ್ ಅವರು ನಮಗೆ ಏನೇನು ಬೇಕು ಸೈಂಟಿಫಿಕ್ ಅಸಿಸ್ಟೆನ್ಸು ಅವೆಲ್ಲ ಅವರು ಮಾಡ್ತಿರ್ತಾರೆ, ಇಲ್ಲ ಅಂತಲ್ಲ. ಪ್ರೋಗ್ರಾಮ್ಸ್ಗಳೆಲ್ಲ ಇರ್ತದೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು ದೀರ್ಘಾವಧಿ ಇರ್ತವೆ, ಅಲ್ಪಾವಧಿ ಪ್ರೋಗ್ರಾಮ್ಗಳು ಎಲ್ಲ ಇರ್ತವೆ. ಆದ್ರೂ ನಮ್ಮ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳು ಏನು ಮಾಡ್ಬೋದು ಅಂದರೆ, ಫಸ್ಟು ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ಕೊಡೋದು ಭಾಳ ಮುಖ್ಯ ಆಗ್ತದೆ. ಈಗಾಗಲೇ ಮುನ್ನೆಚ್ಚರಿಕೆ ಅವರು ಏಪ್ರಿಲ್ ತಿಂಗಳಲ್ಲೇ ಕೊಟ್ಟರು ಮತ್ತು ಜೂನ್ ತಿಂಗಳಲ್ಲಿ ಕೊಟ್ಟರು. ಈ ವರ್ಷ ಬರ ಅದಕ್ಕೆ ನಾವು ಪೂರ್ವ ಸಿದ್ಧತೆ ಮಾಡ್ಕೊಬೇಕಾಗ್ತದೆ. ನಮ್ಮ ಈ ಲೋಕಲ್ಲು ಸರ್ಕಾರಗಳು ಏನು ಮಾಡ್ಕೊಬೇಕಂದ್ರೆ ಪೂರ್ವ ಸಿದ್ಧತೆ. ಫಾರ್ ಎಕ್ಸಾಂಪಲ್, ಈ ವರ್ಷ ನಮಗೆ ಬರ ಬರ್ತದೆ ಅಂದರೆ, ಮುಖ್ಯವಾಗಿ ಬರ ಬಂದಾಗ ಒಂದು ಕಡೆ ಮಳೆ ಕಡಿಮೆ ಆಗ್ತದೆ, ಒಣಹವೆ ಇರ್ತದೆ. ಒಣಹವೆ ಇದ್ದಾಗ ಜಲಾಶಯಗಳ ನೀರಿನ ಕೊರತೆ ಆಗ್ತದೆ. ಇವೆಲ್ಲನೂ ಪರಿಣಾಮಗಳು ಇರ್ತಾವಲ್ಲ, ಅವನ್ನ ಯಾವ ಥರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಮೊದಲೇನೆ. ಇವಾಗ ಫಾರ್ ಎಕ್ಸಾಂಪಲ್ಲು, ಈಗ ಬೆಳೆಗಳು ಮಳೆ ಚೆನ್ನಾಗಿ ಬಂದಾಗ ಬೆಳೆಯುವಂಥ ಬೆಳೆಗಳೇ ಬೇರೆ ಇರ್ತವೆ, ಬರ ಬಂದಾಗ ಬೆಳೆಯುವಂಥ ವೆರೈಟಿಗಳು ಬೇರೆ ಇರ್ತವೆ. ದೀರ್ಘಾವಧಿಯಿಂದ ಅಲ್ಪಾವಧಿ ಬರಬೇಕಾಗ್ತದೆ. ಇವಾಗ ಮೆಟ್ಟಿ ನಿಲ್ಲುವಂಥ ಬೆಳೆಗಳೇ ಕೆಲವು ಇರ್ತವೆ. ನಾವೇನು ಮಿಲೆಟ್ಸ್ ಅಂತ ಕರೀ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಇದಾಗ್ತಾ ಇದೆ, ಅದು ಜಾಸ್ತಿ ಬೆಳಿಬೇಕಾಗ್ತದೆ. ಆ್ಯಕ್ಚುಲಿ ನಮ್ಮ ರಾಜ್ಯ ಮೊದಲಿಂದಲೂ ನೋಡಿದಾಗ ನಿಮಗೆ ಬರಪೀಡಿತ ಪ್ರದೇಶ. ನಮ್ಮಲ್ಲಿ ಮೊದಲೆಲ್ಲ ನಮಗೆ ಬರ ಅನ್ನೋದು ಇರ್ತಿರ್ಲಿಲ್ಲ, ಯಾಕಂದರೆ ಬರಕ್ಕೆ ಹೊಂದ್ಕೊಂಡು ಬದುಕ್ತಾ ಇದ್ವಿ. ಈಗೇನಾಗಿದೆ ಅಂದರೆ, ಆರ್ಥಿಕತೆ ಬೆಳೆದಂಗೆಲ್ಲ ನಾವು ಡೈವರ್ಸಿಫೈ ಆಗಿದ್ದೀವಿ. ನಾವು ಮೊದಲು ರಾಗಿ ತಿಂತಾ ಇದ್ವಿ, ಬರೀ ರಾಗಿ ಅಥವಾ ಜೋಳ ತಿಂತಾ ಇದ್ವಿ, ನವಣೆ ತಿಂತಾ ಇದ್ವಿ, ಡೈವರ್ಸಿಫೈ ಆದ್ವಿ. ಆವಾಗ ಬೆಳೆಯೋದನ್ನು ಬೇರೆ ಬೇರೆ ಮಾಡ್ಕೊಂಡು ಹೋದ್ವಿ. ಅದು ಆ ಬೆಳೆ ಪದ್ಧತಿ, ಈಗಿರೋ ಬೆಳೆ ಪದ್ಧತಿ ನಮಗೆ ಬರಕ್ಕೆ ಹೊಂದ್ಕೊಳೋದಿಲ್ಲ. ಇದು ಬಹಳ ಮುಖ್ಯ ಆಗ್ತದೆ.